ಅಲ್ವಾ, ಒಂದೇ ಅಲ್ವಾ. ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. KH ಮುನಿಯಪ್ಪನವ್ರು ತೆಗೀರಿ ಅಂತ ಹೇಳ್ತಾ ಇಲ್ಲ. KH ಮುನಿಯಪ್ಪನವ್ರು ತೆಗೆದು ರೂಪ ಕೊಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವ್ರಿಬ್ರಿಗೂ ಬಿಟ್ಟಿದ್ದು. ನಾನು ಅದೇ ಹೇಳಿದೆ, ನಾನು ಅವ್ರಿಗೆ ಇರೋದಿ ಅಲ್ಲ, ಇರೋದ ಅಲ್ಲ. ಅವ್ರು ಬಿಟ್ಟಿದ್ದು ಅವರಪ್ಪ KH ಮುನಿಯಪ್ಪಾಜಿ, ಮಗಳು ರೂಪ, ಅವರಿಬ್ಬರಿಗೆ ಬಿಟ್ಟಿದ್ದು. ನಮ್ಗೆ ಯಾರು ದಿಕ್ಕೇ ಇಲ್ಲ. ನಾವೇ ಹೈಕಮಾಂಡ್ ರಿಕ್ವೆಸ್ಟ್ ಮಾಡ್ಕೋಬೇಕು. ನಾವು ಅದರಿಂದ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ದೀವಿ. ಸರ್, ಹಿಂದೆ 4 ಜನದಲ್ಲಿ ಯಾರಿಗಾದ್ರೂ ಒಬ್ಬರು ಕೊಟ್ರೆ ಸಾಕು ಅಂತ ಹೇಳ್ತೀರಿ ಸರ್. ಹಿಂದೆ ಈಗ 3 ಜನಕ್ಕೆ ಅಂತ ಹೇಳ್ತೀವಿ. ಅಲ್ಲ, ಫೈನಲ್ ಎಲ್ಲಿ ಬರ್ತದೆ. ನಾವು ರೂಪ ಅವ್ರ ಹೆಸರನ್ನ ನಾವು ಬಿಟ್ಟು ಯಾಕೆ ಕೊಟ್ಟಿದೀವಿ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ನಾನು ಇರೋದಲ್ಲ ರೂಪ ಅವ್ರಿಗೆ. ಅದು ಅವರಪ್ಪ ಮುಂದುವರಿತಾರೋ, ಈಗ ಮಗಳು ಕೊಡಿಸ್ತಾಳೋ, ಸಪ್ರೇಟ್ ಅಷ್ಟೇ. ಅವ್ರಿಗೆ ಒಳ್ಳೆ ನಾಯಕರು ಅವ್ರ ಅಪ್ಪನೇ ಇರುವಾಗ ನಮ್ಗೇನು, ನಮ್ಮ ಹಿನ್ನೆಲೆ ಏನೂ ಇಲ್ಲ. ಅವರು ಕೂಡ ಪುರಸಭೆಯಿಂದ ಮೆಂಬರ್ ಆಗಿ ಬಂದಂಥವ್ರು. ನಂದು ಏನು ಹಿನ್ನೆಲೆ ಇಲ್ಲ. ನಾವು ಕೂಡ ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ ಈ ಲೆವೆಲಲ್ಲಿ ಬಂದಿದ್ರಂಥವ್ರು. ಮತ್ತೆ ಮುಳಬಾಗಿಲ ಮೇಲೆ ಅದು ಪಾಪ ಏನೂ ಇಲ್ಲ. ಅವರು ಕೂಡ ತುಂಬಾ ಕೆಳಹಂತದಿಂದ ಬಂದಿರೋಂಥವ್ರು ಅಲ್ವಾ. ಅದರಿಂದ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಹೈಕಮಾಂಡ್ ಡಿಮ್ಯಾಂಡ್ ಮಾಡಿದ್ವಿ, ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ನಂಬಿಕೆ ಇದೆ, ಯಾರಾದರೂ ಒಬ್ಬರನ್ನ ನಮ್ಮಲ್ಲಿ ಈ ಜಿಲ್ಲೆಗೆ ಈ ಅವಕಾಶದಲ್ಲಿ ಮಂತ್ರಿ ಕೊಡ್ತಾರೆ ಅಂತ ಅಲ್ವಾ, ಒಂದೇ ಅಲ್ವಾ. ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. KH ಮುನಿಯಪ್ಪನವ್ರು ತೆಗೀರಿ ಅಂತ ಹೇಳ್ತಾ ಇಲ್ಲ. KH ಮುನಿಯಪ್ಪನವ್ರು ತೆಗೆದು ರೂಪ ಕೊಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವ್ರಿಬ್ರಿಗೂ ಬಿಟ್ಟಿದ್ದು. ನಾನು ಅದೇ ಹೇಳಿದೆ, ನಾನು ಅವ್ರಿಗೆ ಇರೋದಿ ಅಲ್ಲ, ಇರೋದ ಅಲ್ಲ. ಅವ್ರು ಬಿಟ್ಟಿದ್ದು ಅವರಪ್ಪ KH ಮುನಿಯಪ್ಪಾಜಿ, ಮಗಳು ರೂಪ, ಅವರಿಬ್ಬರಿಗೆ ಬಿಟ್ಟಿದ್ದು. ನಮ್ಗೆ ಯಾರು ದಿಕ್ಕೇ ಇಲ್ಲ. ನಾವೇ ಹೈಕಮಾಂಡ್ ರಿಕ್ವೆಸ್ಟ್ ಮಾಡ್ಕೋಬೇಕು. ನಾವು ಅದರಿಂದ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ದೀವಿ. ಸರ್, ಹಿಂದೆ 4 ಜನದಲ್ಲಿ ಯಾರಿಗಾದ್ರೂ ಒಬ್ಬರು ಕೊಟ್ರೆ ಸಾಕು ಅಂತ ಹೇಳ್ತೀರಿ ಸರ್. ಹಿಂದೆ ಈಗ 3 ಜನಕ್ಕೆ ಅಂತ ಹೇಳ್ತೀವಿ. ಅಲ್ಲ, ಫೈನಲ್ ಎಲ್ಲಿ ಬರ್ತದೆ. ನಾವು ರೂಪ ಅವ್ರ ಹೆಸರನ್ನ ನಾವು ಬಿಟ್ಟು ಯಾಕೆ ಕೊಟ್ಟಿದೀವಿ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ನಾನು ಇರೋದಲ್ಲ ರೂಪ ಅವ್ರಿಗೆ. ಅದು ಅವರಪ್ಪ ಮುಂದುವರಿತಾರೋ, ಈಗ ಮಗಳು ಕೊಡಿಸ್ತಾಳೋ, ಸಪ್ರೇಟ್ ಅಷ್ಟೇ. ಅವ್ರಿಗೆ ಒಳ್ಳೆ ನಾಯಕರು ಅವ್ರ ಅಪ್ಪನೇ ಇರುವಾಗ ನಮ್ಗೇನು, ನಮ್ಮ ಹಿನ್ನೆಲೆ ಏನೂ ಇಲ್ಲ. ಅವರು ಕೂಡ ಪುರಸಭೆಯಿಂದ ಮೆಂಬರ್ ಆಗಿ ಬಂದಂಥವ್ರು. ನಂದು ಏನು ಹಿನ್ನೆಲೆ ಇಲ್ಲ. ನಾವು ಕೂಡ ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ ಈ ಲೆವೆಲಲ್ಲಿ ಬಂದಿದ್ರಂಥವ್ರು. ಮತ್ತೆ ಮುಳಬಾಗಿಲ ಮೇಲೆ ಅದು ಪಾಪ ಏನೂ ಇಲ್ಲ. ಅವರು ಕೂಡ ತುಂಬಾ ಕೆಳಹಂತದಿಂದ ಬಂದಿರೋಂಥವ್ರು ಅಲ್ವಾ. ಅದರಿಂದ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಹೈಕಮಾಂಡ್ ಡಿಮ್ಯಾಂಡ್ ಮಾಡಿದ್ವಿ, ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ನಂಬಿಕೆ ಇದೆ, ಯಾರಾದರೂ ಒಬ್ಬರನ್ನ ನಮ್ಮಲ್ಲಿ ಈ ಜಿಲ್ಲೆಗೆ ಈ ಅವಕಾಶದಲ್ಲಿ ಮಂತ್ರಿ ಕೊಡ್ತಾರೆ ಅಂತ.